ನೀವೆಲ್ಲರೂ ನನ್ನ ವಿಡಿಯೋನ ಎಷ್ಟು ಇಷ್ಟಪಡ್ತೀರಂತ ನಿಮ್ಮ ಕಮೆಂಟ್ ಓದಿದ್ರೆ ಗೊತ್ತಾಗ್ತೈತಿ ನನಗೆ. ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನವಿಲ್ಕೋಸ, ಪಪ್ಪಾಯ, ಪೇರು ಇವನ್ನೆಲ್ಲ ಹಾರ್ವೆಸ್ಟ್ ಮಾಡೀನಿ ಇವತ್ತು. ನೋಡ್ರಿ ನುಗ್ಗೆ ಸೊಪ್ಪು ಎಷ್ಟು ಎಳಿ ಐತಿ, ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ. ಇಲ್ಲಿ ನನಗೆ 3 ನವಿಲ್ಕೋಸ ಸಿಕ್ಕು. ಕೆಲವೊಂದು ನಮ್ಮ ಮನೆಯೊಳಗೆ ಹಿಂಗೆ ಇಷ್ಟಪಡ್ತಾರೆ ಹಸಿದ. ನೋಡ್ರಿ ಇವತ್ತಿನ ಹಾರ್ವೆಸ್ಟಿಂಗ್ ಸೊಪ್ಪು ಮತ್ತು ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಾವ. ಇದು ಒಂದು ಹಣ್ಣು ಅದಂಗೆ ಕಾಣ್ತೈತಿ, ತೊಗೊಂಡ್ಬಿಡು ನಾನು ನೋಡೋಣ. ಎಷ್ಟು ಚಂದ ಕಮೆಂಟ್ ಹಾಕ್ತಿರಲ್ಲ. ಇಷ್ಟೆಲ್ಲ ಹಾರ್ವೆಸ್ಟಿಂಗ್ ಮಾಡಿ ನೋಡ್ರಿ ಇವತ್ತು. ಹೀಗೆ ನನ್ನ ವಿಡಿಯೋನ ನೀವು ನೋಡ್ತಾ ಇರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಸಿಲು ಎಷ್ಟು ಚಂದ ಬಿದ್ದೈತೆ ನೋಡ್ರಿ ನಮ್ಮ ಧಾರವಾಡದಾಗ. ಇಂಥ ಬಿಸಿಲು ನಾವು 1 ತಿಂಗಳ ಮ್ಯಾಲೆ ಆಯ್ತು ನಾವು ಕಂಡೇ ಇಲ್ಲ. 1 ರಿಂದ 1.5 ತಿಂಗಳು ಆಯ್ತು ಕಂಡೇ ಇಲ್ಲ ಬಿಸಿಲು. ಎಷ್ಟು ಆರಾಮ್ ಅನ್ಸಾತೈತೆ ನೋಡ್ರಿ, ಬಿಸಿಲು ಬಿದ್ದೈತಿ. ನಮ್ಮ ಕಿಚನ್ ಗಾರ್ಡನ್ಗೆ ಬಂದೀನಿ, ಏನೇನು ಹಾರ್ವೆಸ್ಟ್ ಮಾಡೋದೈತೆ ಅಂತ ನೋಡೋಣಂತ. ಈಗ ನಾವೆಲ್ಲ ಹಣ್ಣು ಆಮೇಲೆ ತಪ್ಪಲ್ ಪಲ್ಯ ಏನೇನೈತಲ್ಲ ಅದನ್ನ ವೆಜಿಟೇಬಲ್ಸ್ ಹಾರ್ವೆಸ್ಟ್ ಮಾಡೋಣಂತ. ಬರ್ರಿ ಹೋಗೋಣ. ಪೇರು ನೋಡ್ರಿ ಈಗ ದೊಡ್ಡ ಆಗ್ಯಾವ. ಈಗ ಕಲರ್ ಬಂದಾವು. ಈಗ ನಾನು ತೆಗೆದು ಬಿಡ್ತೀನಿ, ಯಾಕಂದ್ರೆ ಹಂಗೆ ಬಿಟ್ಟಿನಂದ್ರೆ ಮತ್ತೆ ಇವಕ್ಕೂ ಗುಬ್ಬಿ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾವೆ. ಇದು ಒಂದು ಸಲನೂ ನಾನು ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ, ಅದಕ್ಕೆ ನಾನೀಗ ಗುಬ್ಬಿ ತೊಗೊಳಕ್ಕಿಂತ ಮುಂಚೆನೇ ತೊಗೊಂಡ್ಬಿಡ್ತೀನಿ. ಯಾಕಂದ್ರೆ ಟೇಸ್ಟ್ ನೋಡಬೇಕಾಗೈತಿ ಯಾವ ಥರ ಅದಾವೆ ಈ ಗಿಡದ ಹಣ್ಣು. ಫಸ್ಟ್ ಟೈಮ್ ಇದು ಫ್ರೂಟ್ ಕೊಟ್ಟೈತಿ. ಲಾಸ್ಟ್ ಇಯರ್ ಆಗಿತ್ತು, ಆದರೆ ಅಲ್ಲೇ ಉದುರಿ ಬಿಟ್ಟು ಸಿಗಲಿಲ್ಲ. ಈ ಸಲನೂ ಒಂದು ಸ್ವಲ್ಪ ಜಾಸ್ತಿನೇ ಆಗಿದ್ದು. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಉದುರಿದು, ಇವೊಂದು 3 ಅಷ್ಟೇ ಉಳ್ದಾವ. ತೊಗೊಂಡ್ಬಿಡೋಣಂತ. ನೋಡ್ರಿ ಇಲ್ಲಿ ಪೇರು ಎಷ್ಟು ಚೆನ್ನಾಗಿ ಆಗ್ಯಾವ. ಇದನ್ನು ನಾನು ಪ್ಲ್ಯಾಂಟ್ ಅಗ್ರಿ ಕಾಲೇಜ್ನಾಗ ಕೃಷಿ ಮೇಳ ಬಂದಾಗ ತೊಗೊಂಡು ಬಂದಿದ್ದೆ. ಇದು 2 ವರ್ಷ ಆಯ್ತು ನಾನೀಗ ಹಚ್ಚಿ. ಒಂದು ಸತೇನೂ ನನಗೆ ಇನ್ನೂ ಕಾಯಿ ಕೊಟ್ಟಿಲ್ಲ. ಈ ಸಲ ಫಸ್ಟ್ ಟೈಮ್ ಇದು ಕೊಟ್ಟೈತಿ. ಲಾಸ್ಟ್ ಇಯರ ಒಂದು ಸ್ವಲ್ಪ ಹೂ ಆಗಿ ಮೊಗ್ಗಾಗಿ ಸಣ್ಣ ಸಣ್ಣ ಕಾಯಿಯಾಗಿ ಉದುರಿಬಿಟ್ಟಿದ್ದು. ಈ ಸಲ ನೋಡ್ರಿ ನನಗೆ ಇವಾಗ ಇಷ್ಟು ದೊಡ್ಡ ಹಣ್ಣು ಕೊಟ್ಟೈತಿ. ಇದನ್ನು ಇನ್ನೂವರೆಗೂ ನಾನು ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿ ಯಾವ ಥರ ಐತೆ ಅಂತ ನಿಮ್ಗೆ ಹೇಳ್ತೀನಿ. ಇದು ಒಂದು ಒಳ್ಳೆ ವೆರೈಟಿ ಆಗೈತಿ, ಕಾಯಿ ನೋಡಿದ್ರೆ ಗೊತ್ತಾಗ್ತೈತಿ. ಈಗ ನಾನು ಇದನ್ನು ಹಂಗೆ ಬಿಟ್ಟನಂದ್ರೆ ಗುಬ್ಬಿ ಬಂದು ತೊಗೊಂಡ್ಬಿಡ್ತಾವ. ಅದಕ್ಕೋಸ್ಕರ ನಾನಿನ್ನು ತೆಗಿಯಾಕತ್ತೀನಿ. ಯಾಕಂದರೆ ನನಗೆ ಟೇಸ್ಟ್ ಮಾಡೋದೈತಿ, ಇದು ಯಾವ ಥರ ಫ್ರೂಟ್ ರುಚಿ ಐತಿ ಅಂತಂದು. ಅದಕ್ಕೋಸ್ಕರ ನಾನು ಇದನ್ನು ಬೇಗ ಹಾರ್ವೆಸ್ಟ್ ಮಾಡಾಕತ್ತೀನಿ. ಈಗ ನೋಡಿರಿ ಯಾವ ಥರ ಬಂದಾವ ಹಣ್ಣು, ಎಷ್ಟು ಚೆನ್ನಾಗಿ ಬಂದಾವ ನೋಡ್ಬೋದು. ಇಲ್ಲಿ ಪಪ್ಪಾಯ ಎಷ್ಟು ದೊಡ್ಡದಾಗೈತಿ. ಈಗ ಪಪ್ಪಾಯನ ಹಾರ್ವೆಸ್ಟ್ ಮಾಡ್ತೀನಂತ ಪಟ ಹೋಗಿ 2 ಪಪ್ಪಾಯ ಆಗ್ಯಾವ, ಅವನು ತೊಗೊಂಡು ಬಂದುಬಿಡ್ತೀನಿ. ಈ ಗಿಡದೊಳಗೆ ಪಪ್ಪಾಯ ಭಾಳ ಹತ್ತಿ ಆಗ್ಯಾವ. ನಾನು ಮಿಡಲ್ ಒಂದೊಂದು ಪಪ್ಪಾಯ ತೆಗೆದಿದ್ನಂದ್ರೆ ಎಲ್ಲ ಕಾಯಿನೂ ದೊಡ್ಡ ಆಗ್ತಿದ್ವು. ಭಾಳ ಹತ್ತಿ ಆಗಿರೋದ್ರಿಂದ ನನಗೆ ತೆಗಿಲಿಕ್ಕೂ ಭಾಳ ಕಷ್ಟ ಆಗಕತ್ತೈತದ. ನೋಡ್ರಿ ಪಪ್ಪಾಯ ಈ ಗಿಡದೊಳಗಿಂದ ಫಸ್ಟ್ ಇಷ್ಟು ದೊಡ್ಡ ಫ್ರೂಟ್ ಇದೆ. ಪಪ್ಪಾಯ ಭಾಳ ಆಗಿ ಒಂದ್ರೊಳಗೆ ಒಂದು ಸಿಕ್ಕೊಂಡು ಅವಕ್ಕೆ ಬೆಳ್ಯಾಕೂ ತೊಂದರೆ ಆಗಾಕತ್ತೈತಿ, ಮತ್ತು ನನಗೆ ಹಾರ್ವೆಸ್ಟ್ ಮಾಡೋಕ್ಕೂ ತೊಂದರೆ ಆಗ್ತೈತದ. ಇಲ್ಲಿ ಕೆಳಗೊಂದು ಆಗೈತಿ, ಅದು ಕಾಣಿಸೋಲಾಗೈತಿ, ಅದನ್ನು ತೆಗೆದುಬಿಡ್ತೀನಿ. ಅವಕ್ಕೆ ಗಾಳಿ ಆಡ್ಲಾರ್ದಂಗೆ ಆಗಿ ಹಣ್ಣಾದ ಕೂಡಲೇ ಅವು ಒಂದಕ್ಕೊಂದು ಟಚ್ ಆಗಿ ಗಾಳಿ ಆಡ್ಲಾರ್ದಂಗೆ ಆಗಿ ಕಚ್ಚಾಗಕತ್ತವ ಅವು. ನೋಡ್ರಿ 2 ಪಪ್ಪಾಯ ಸಿಕ್ಕು. ನೋಡ್ಬೋದು ನೀವು. ಪಾಲಕ್ ಒಂದು ಸ್ವಲ್ಪ ಐತಿ, ಸಣ್ಣಗೆ ಬೆಳೆದೈತಿ. ಈಗ ಬೇಬಿ ಪಾಲಕ್ ಐತಿ, ಅದನ್ನ ಒಂದು ಸ್ವಲ್ಪ ತೊಗೊಂಡು ಬಿಡ್ತೀನಂತ ಈಗ ಪಟ. ಇನ್ನೂ ಸಣ್ಣ ಐತಿ ಇದು ಪಾಲಕ. ಇದು ಪಾಲಕ ಸಣ್ಣ ಐತಿ ಎಲ್ಲಿ ಇನ್ನೂ ನೋಡ್ಬೋದು. ಅದಕ್ಕೆ ಇದನ್ನು ತೊಗೊಳಕ್ಕೆ ಸ್ಲೋ ಆಗಿ ತೊಗೋಬೇಕಾಗ್ತೈತಿ. ಇದನ್ನು ತೊಗೊಂಡು ಬಂದ ನಿಮ್ಗೆ ತೋರಿಸ್ತೀನಂತ. ನೋಡ್ರಿ ಇಲ್ಲಿ ಇಷ್ಟು ಪಾಲಕ್ ಬಂತು. ಸ್ವಲ್ಪ ಭಾಳ ಎಳಿ ಐತಲ್ಲ, ಹಿಂಗಾಗಿ ಕಿತ್ತೋದು ಲೇಟ್ ಆಗ್ತೈತೆ ಅಂತಂದು ನಾನು ವಿಡಿಯೋನ ಆಫ್ ಮಾಡಿ ನಾನು ತೊಗೊಂಡೆ. ಒಂದು ಸಲ ಸಾರಿಗೆ ಆಗ್ತೈತಿ. ಇದ್ರ ಜೊತೆ ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತೀನಂತ. ಅದನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ಕೂಡಿ ನನಗೆ ಸಾರು ಮಾಡೋಕೆ ಆಗ್ತೈತಿ. ಬರೀ ಈಗ ನುಗ್ಗೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಣ ಅಂತ. ನೋಡ್ರಿ ನಾವು ನುಗ್ಗೆ ಗಿಡ ಎಲ್ಲ ಕಟ್ ಮಾಡಿದ್ವಲ್ಲ, ಇಷ್ಟು ಚೆನ್ನಾಗಿ ಚಿಗುರು ಬಂದೈತಿ. ಈಗ ಇದನ್ನು ಒಂದು ಸ್ವಲ್ಪ ನಾನೀಗ ಹಾರ್ವೆಸ್ಟ್ ಮಾಡ್ತೀನಂತ. ಸ್ವಲ್ಪ ಸಾಂಬಾರಿಗೆ ನಾನು ನುಗ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಪಾಲಕ್ ಹಾಕಿ ಸಾಂಬಾರು ಮಾಡೋಕ್ಕಾಗ್ತೈತಿ. ಅದಕ್ಕೆ ಇದನ್ನೂ ಒಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಸ್ವಲ್ಪ ಎಳಿದ ತೊಗೊಂಡ್ಬಿಡ್ತೀನಿ, ಚೆನ್ನಾಗಿರ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ.
ಆಗ್ತೈತಿ. ಮತ್ತು ಇನ್ನು ಬೇಕಂದ್ರೆ ಅವಾಗವಾಗ ತೊಗೊಳಕ್ಕೆ ಬರ್ತೈತಿ. ಬರ್ರಿ ಈಗ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಐತಿ, ಕೊತ್ತಂಬರಿನೂ ಹಾರ್ವೆಸ್ಟ್ ಮಾಡೋಣ ಅಂತ. ನೋಡಿರಿ ಹೂ ಆಗೈತಿ, ಜೇನುಳ ಎಲ್ಲ ಬಂದ ಕೂಡಾತಾವ ಕೊತ್ತಂಬರಿ ಮೇಲೆ. ಈಗ ಇನ್ನೊಂದು ಕೊತ್ತಂಬರಿ ತೊಗೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಇದು ಬೀಜ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಇದು ಲಾಸ್ಟ್ ಕೊತ್ತಂಬರಿ ನೋಡ್ರಿ. ನೆಕ್ಸ್ಟ್ ನಾ ಮತ್ತೊಂದು ಬ್ಯಾಚ್ ಹಾಕೀನಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಂತ ನಿಮಗೆ. ಹಿಂಗೆ ಸ್ವಲ್ಪ ಹಾರ್ವೆಸ್ಟ್ ಮಾಡೋದ್ರಾಗ ಮತ್ತೆ ಒಂದು 4 ಹನಿ ಮಳೆ ಬಂದ ಬಿಡ್ತೈತಿ, ಮತ್ತು ಒಳಗೆ ಓಡಿ ಹೋಗೋದು, ಮತ್ತೆ ಹಾರ್ವೆಸ್ಟ್ ಮಾಡೋದು ಹಿಂಗೆ ಆಗ್ತೈತಿ ನೋಡ್ರಿ. ಜೇನುಳ ನೋಡ್ಬೋದು ಇಲ್ಲಿ ಹೆಂಗೆ ಹರಡಕತ್ತವ. ನೋಡ್ರಿ ಇಷ್ಟ ಕೊತ್ತಂಬರಿ ಸಿಕ್ತು. ಜೇನುಳ ನಾನು ಹರಿದಿಟ್ಟೀನಿ ಅಂದ್ರೂ ಜೇನುಳ ಹರಡಕತ್ತವ ನೋಡ್ರಿ ಬಂದ. ನೋಡ್ಬೋದು ಇಲ್ಲಿ ನೋಡ್ರಿ, ಹೂವಿನ ಮಕರಂದ ತೊಗೊಳಕ್ಕೆ ಎಷ್ಟು ಚಂದ ಬಂದಾವ ನೋಡ್ರಿ ಜೇನುಳ. ಮಳೆ ಕಡಿಮೆ ಆಗೈತಲ್ಲ, ಅವು ಎಲ್ಲ ಬಂದ್ಬಿಟ್ಟವ ನೋಡ್ರಿ. ಎಷ್ಟು ಖುಷಿ ಅನಿಸ್ತೈತೆ ನೋಡ್ರಿ ಅವ್ನು ನೋಡಿದ್ರೆ. ಈಗ ಆ ಕಡೆನೂ ಒಂದು ಸ್ವಲ್ಪ ಕೊತ್ತಂಬರಿ ಐತಿ, ಅದನ್ನೇನು ಈಗ ತೊಗೊಳಂಗಿಲ್ಲ ನಾನು. ಇಷ್ಟ ಸಾಕು, ಅದನ್ನು ನಾಳೆ ತೊಗೋತೀನಿ. ಮತ್ತು ಈಗ ಇಷ್ಟ ಕೊತ್ತಂಬರಿ ತೊಗೊಂಡೀನಿ ಸಾಕೀಗ. ಈಗ ಇನ್ನೊಂದು ಸ್ವಲ್ಪ ಮೆಂತೆ ಐತಿ ಈ ಕಡೆ, ಅದನ್ನೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಇವತ್ತು. ಲಾಸ್ಟ್ ಮೆಂತೆ ನೆಕ್ಸ್ಟ್ ಗ್ರೋ ಬ್ಯಾಗ್ನಾಗ ಒಂದು ಸ್ವಲ್ಪ ಹಾಕೀನಿ, ಅದು ಇನ್ನೂ ಮುಂದೆ ಲೇಟಾಗಿ ಬರ್ತೈತಿ. ಇದನ್ನೊಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ ಈಗ. ಇದನ್ನು ನಾನು ಮ್ಯಾಲಿಂದ ಅಷ್ಟೇ ಚುಟ್ಕೊಂಡ್ಬಿಡ್ತೀನಿ, ಯಾಕಂತಂದ್ರೆ ಇದು ಕಾಯಿ ಆಗತ್ತೈತೆ ನೋಡ್ರಿ. ತಿರುಗಿ ಲೇಟ್ ಆಯ್ತಲ್ಲ ನಾನು ತೆಗಿದು. ಇದನ್ನೇನು ಮಾಡ್ತೀನಿ, ಮ್ಯಾಲಿಂದ ಅಷ್ಟೇ ನಾನು ತೊಗೊಂಡ್ಬಿಡ್ತೀನಿ, ಕೆಳಗಿಂದೆಲ್ಲ ಹಂಗೆ ಬಿಟ್ಬಿಡ್ತೀನಿ. ಎಷ್ಟು ಬೀಜ ಕಾಯಿ ಆಗಷ್ಟು ಆಗ್ಬಿಡ್ತಾವ, ಇಷ್ಟಿಷ್ಟ ನಾನು ತೊಗೊಂಡ್ಬಿಡ್ತೀನಿ. ಇದನ್ನು ಮೆಂತೆ ಎಲ್ಲ ತೊಗೊಂಡ್ಮೇಲೆ ಆಮೇಲೆ ನಿಮ್ಗೆ ಸಿಗ್ತೀನಂತ. ನೋಡ್ರಿ ಇಷ್ಟು ಮೆಂತೆ ಸೊಪ್ಪು ಸಿಕ್ತು, ಒಂದು ಸೂಡಾಗ್ತೈತಿ. ಇದು ಸಾಕಿಷ್ಟು. ಇದನ್ನೆಲ್ಲ ನಾನು ಹಂಗೆ ಬಿಡ್ತೀನಿ, ಇಲ್ಲಾಂದ್ರೆ ತೆಗೆದು ಬಿಡ್ತೀನಿ, ಯಾಕಂದ್ರೆ ಅದು ಸ್ವಲ್ಪ ಬೀಜ ಆಗತೈತಿ, ಅದು ಬೇಡ ಈಗ ನನಗೆ. ಇದನ್ನಿಷ್ಟ ತೊಗೊಂಡ್ಬಿಡ್ತೀನಿ. ಬರ್ರಿ ಈಗ ಮತ್ತೇನು ಸಿಗ್ತಾವಂತ ನೋಡೋಣ. ನೋಡ್ರಿ ಇಲ್ಲಿ ನಮ್ದು ಕ್ಯಾರೆಟ್ ಗಿಡ ಎಷ್ಟು ದೊಡ್ಡ ಆಗ್ಯಾವ, ಎಷ್ಟು ಚಂದ ಬಂದಾವ ನೋಡ್ರಿ. ಪ್ಲ್ಯಾಂಟ್ ಎಲ್ಲ ಮಸ್ತ್ ಬಂದಾವ ನೋಡ್ರಿ. ಕ್ಯಾರೆಟ್ ಗಿಡ ಅಂತೂ ಮಸ್ತ್ ಬಂದಾವ. ಕ್ಯಾರೆಟ್ ಹೆಂಗೆ ಆಗ್ತಾವೆ ನೋಡಬೇಕು ಕೆಳಗಡೆ. ಇದನ್ನು ಮತ್ತೆ ಹಾರ್ವೆಸ್ಟ್ ಮಾಡುವಾಗ ತೋರಿಸ್ತೀನಿ ನಿಮಗೆ. ನೋಡಿದ್ರೆ ಎಷ್ಟು ಖುಷಿ ಅನಿಸ್ತೈತೆ ನೋಡ್ರಿ. ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದೈತಿ. ಒಂದೇ ಸಮ ಆಯ್ತು ನೋಡ್ರಿ ಕ್ಯಾರೆಟ್ ಪೂರ್ತಿ. ನೋಡ್ಬೋದು ಇಲ್ಲಿ ನೀವು, ಅಲ್ಲಿ ತನಕ ಫುಲ್ ಕ್ಯಾರೆಟ್ ಐತಿದ ಲೈನ. ಬೆಳ್ಳುಳ್ಳಿ ಹಾಕಿನಲ್ಲ ಅದ್ರ ಜೊತೆ ಕ್ಯಾರೆಟು ಐತಿದ. ನೋಡ್ಬೋದು ಇಲ್ಲಿ ಹೆಂಗೆ ಬರ್ತೈತೆ ಗೊತ್ತಿಲ್ಲ. ಇದು ನೋಡ್ರಿ ನವಿಲು ಕೋಸು ಎಲ್ಲ ರೆಡಿ ಆಗ್ಯಾವ, ತೆಗೆದು ಬಿಡ್ತೀನಿ. ಸ್ವಲ್ಪ ಹುಳ ಹಿಡ್ದವು, ಯಾಕಂದ್ರೆ ನಮಗೆ ಸ್ಪ್ರೇನ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಮಳೆ ಕಂಟಿನ್ಯೂ ಇರೋದ್ರಿಂದ ನಾವೇನು ಸ್ಪ್ರೇ ಮಾಡಿದರೂ ಅದು ಹೋಗೇ ಬಿಡ್ತೈತಿ. ನೋಡ್ರಿ ಚೆನ್ನಾಗಿ ಬಂದವು ನವಿಲು ಕೋಸ. ಎಲ್ಲಿಗೇನಾದರೂ ಪರವಾಗಿಲ್ಲ, ನನಗೆ ನವಿಲು ಗಡ್ಡಿ ಸಿಗ್ತೈತಲ್ಲ ಅದು ಚೆನ್ನಾಗಿರ್ತೈತಿ. ಇದನ್ನೂ ಒಂದು ಸ್ವಲ್ಪ ಈಗ ಹಾರ್ವೆಸ್ಟ್ ಮಾಡಿಬಿಡ್ತೇನೆ. ನೋಡ್ರಿ ಗಡ್ಡಿ ಯಾವ ರೀತಿ ಬೆಳೆದೈತಿ, ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ. ಇದನ್ನು ಎಲ್ಲಿ ಎಲ್ಲ ತೆಗೆದುಬಿಡ್ತೀನಿ. ಯಾಕಂದ್ರೆ ಇದು ಎಲ್ಲಿ ಎಲ್ಲ ಉಳುಕಾಗೈತಲ್ಲ, ಅದಕ್ಕೆ ಇದನ್ನು ತೆಗೆದುಬಿಡ್ತೀನಿ. ನೋಡ್ರಿ ಎಷ್ಟು ಚಲೋ ಬಂದೈತೆ ನೋಡ್ರಿ. ನಾವಿದನ್ನು ಬ್ಯಾಳೆ ಹಾಕಿ ಮಾಡ್ತೀವಿ, ನೀವು ಯಾವ ಥರ ಮಾಡ್ತೀರಂತ ತಿಳಿಸ್ರಿ. ನಾವು ತೊಗರಿ ಬೇಳೆ ಹಾಕಿ ಮಾಡ್ತೀವಿ. ಎಲ್ಲನೂ ತಗೊಂಡೇ ಬಿಡ್ತೀನಿ ಇವನ್ನ. ಇದೊಂದು ಸ್ವಲ್ಪ ಹುಳ ತಿಂದಂಗೆ ಆಗೈತಿ, ನೋಡ್ಬೋದು ಇಲ್ಲಿ ನಿಮಗೆ ಕಾಣಿಸ್ತೈತೆನ. ಏನು ಮಾಡೋದು, ನಮಗೆ ಇಲ್ಲಿ ಮಳೆ ಸಂಬಂಧ ಏನೋ
ಸ್ಪ್ರೇನ ಮಾಡೋಕ್ಕಾಗೋದಿಲ್ಲ. ಇದನ್ನ ಒಂದು ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ನೋಡ್ರಿ ಇದು ಎಷ್ಟು ದೊಡ್ಡದಾಗೈತೆ ನೋಡ್ರಿ ಕಾಯಿ. ಇಲ್ಲಿ ನನಗೆ 3 ನವಿಲುಕೋಸ ಸಿಕ್ಕು. ನೋಡ್ರಿ ನವಿಲುಕೋಸು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವೆ. 3 ಅದಾವೆ ನೋಡ್ರಿ. ಇಷ್ಟ ಮೆಂತ್ಯ ಪಲ್ಯ, ಕೊತ್ತಂಬರಿ, ನವಿಲುಕೋಸು. ಬರ್ರಿ ಈಗ ಮತ್ತೆ ಏನಾರ ಇದ್ರೆ ತೊಗೊಳೋಣಂತ. ಈ ಗಿಡದಾಗ ಪೇರು ಎಷ್ಟಾಗ್ಯಾವ ನೋಡ್ರಿ. ಆದರೆ ಇನ್ನೂ ಇನ್ನೊಂದು 2 ದಿನ ಹೋಗ್ತಾವೆ ಇವು. ಇದು ಭಾಳ ಸ್ವೀಟ್ ಐತಿದು ವೆರೈಟಿ. ನೋಡ್ರಿ ಇಲ್ಲಿ ಕೆಳಗೆ ಕಾಣಿಸ್ತಾವೆ. ನೋಡ್ಬೋದು ಇಲ್ಲಿ ನೀವು ಪೇರು ಎಷ್ಟು ಚೆನ್ನಾಗಿ ಬಂದವು. ಇನ್ನೂ ಒಂದು ಸ್ವಲ್ಪ ದೊಡ್ಡ ಆಗ್ಬೇಕಿವು. ಇಲ್ಲಿ ನೋಡ್ರಿ. ಆದರೆ ಇದು ಒಂದು ಸ್ವಲ್ಪ ಕಲರ್ ಬಂದಂಗೆ ಆಗ್ಯಾವ. 1-2 ಅದಾವ, ತೆಗೆದುಬಿಡ್ತೀನಿ. ಇವನ್ನ ಬಿಡ್ತೇನೆ. ಇನ್ನೂ ಕಲರ್ ಬಂದಿಲ್ಲ. ಈ ಕಡೆ ಇದು ಇನ್ನೂ ಕಲರ್ ಬರಾಕತ್ತೈತಿ, ಆದರೆ ಇನ್ನೂ ಈ ಕಡೆ ಗ್ರೀನ್ ಐತಿ. ಅದಕ್ಕೆ ಇವನ್ನೇನು ನಾನು ಹರಿಯೋದಿಲ್ಲ. ಇವು ನೋಡ್ರಿ 2 ಕಲರ್ ಬಂದಾವ. ಇವನ್ನ ತೊಗೊಂಡೇನಿ. ಇದರಂಥ ಹಣ್ಣು ನಾನು ಎಲ್ಲಿ ತಿಂದೇ ಇಲ್ಲ. ಅಷ್ಟು ಸ್ವೀಟ್ ಐತಿದ ಹಣ್ಣು. ಈ ಹಣ್ಣು KG ಪೇರು ಅಂತಾರೆ ಇದಕ್ಕೆ. ಈ ಸದ್ಯಕ್ಕೆ ನೋಡಿದ್ರೆ KG ಅನ್ಸಂಗಿಲ್ಲ, ಯಾಕಂದ್ರೆ ಭಾಳ ಸಣ್ಣ ಅದಾವ. ಬಟ್ ಇನ್ನು ಗಿಡ ಗ್ರೋತ್ ಆದಂಗೆ ಇವ KG ಆಗ್ಬೋದು. ನಾನು ಹಂಗೆ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್. ಅವು KG ಯಾವಾಗ ಆಗ್ತಾವೆ ಅವಾಗ. ಈಗಂತೂ ಸಣ್ಣ ಅದಾವ. ಕೆಲವೊಂದು ನಮ್ಮ ಮನೆಯೊಳಗೆ ಹಿಂಗೆ ಇಷ್ಟಪಡ್ತಾರೆ ಹಸಿದ, ಕೆಲವೊಬ್ಬರು ಫುಲ್ ಹಣ್ಣಾಗಿದ್ದು ಇಷ್ಟಪಡ್ತಾರೆ. ಅದಕ್ಕೆ ಇವೊಂದು 2 ತೊಗೊಂಡೀನಿ. ನೋಡೋಣ ಅಂತ. ಭಾಳ ಸ್ವೀಟ್ ಈ ಹಣ್ಣು. ನೋಡೋಣ ಬರ್ತಾ ದೊಡ್ಡ ಆಗ್ತಾವೇನ. ಈಗಿನ್ನ ಸಣ್ಣದೈತಲ್ಲ ಇದು. ಇನ್ನೂ 1.5 ವರ್ಷ ಇದು ಗಿಡಕ್ಕೆ. ನನಗೆ ಅನ್ಸಿದ ಮಟ್ಟಿಗೆ 1.5 ವರ್ಷ ಇರ್ಬೋದು. ಇದು 1 ವರ್ಷದ್ದು ಇರ್ಬೋದು ಅನ್ಕೋತೀನಿ ನಾನು. ಯಾಕಂದರೆ ನಾನು ಗಿಡ ತೊಗೊಂಬಂದಾಗ ಬರೀ ಇಷ್ಟ ಇತ್ತದು. ಒಂದು 1.5 ಫೂಟ್ ಇತ್ತಿದ್ದು ಅಷ್ಟು ಗಿಡ. ಈಗ ಎಷ್ಟು ದೊಡ್ಡದಾಗೈತಿ. ನೋಡೋಣ ಬರ್ತಾ ಯಾವ ರೀತಿ ಆಗ್ತೈತೆ ಅಂತಂದು. ನೀವೆಲ್ಲರೂ ನನ್ನ ವಿಡಿಯೋನ ಎಷ್ಟು ಇಷ್ಟಪಡ್ತೀರಂತ ನಿಮ್ಮ ಕಮೆಂಟ್ ಓದಿದ್ರೆ ಗೊತ್ತಾಗ್ತೈತಿ ನನಗೆ. ನೀವೆಲ್ಲ ಎಷ್ಟು ಪೇಷನ್ಸ್ಲೆಯಿಂದ ಕಮೆಂಟ್ ಮಾಡ್ತಿರ್ತೀರಿ. ಅದನ್ನೆಲ್ಲ ನಾನು ಓದಿದ ಮೇಲೆ ನನಗೆ ಭಾಳ ಖುಷಿ ಆಗ್ತೈತಿ. ಯಾಕಂತಂದರೆ ನಾನು ನಿಮ್ಮನ್ನು ನೋಡಿರೋದಿಲ್ಲ, ನೀವು ನನ್ನ ನೋಡಿರ್ತೀರಿ. ನೀವು ಎಷ್ಟು ಚಂದ ಕಮೆಂಟ್ ಹಾಕ್ತಿರಲ್ಲ, ಅದ ಒಂದು ನನಗೆ ಖುಷಿ. ಇದರಿಂದ ನನಗೆ ಮೋಟಿವೇಶನ್ ಸಿಗ್ತೈತಿ. ನೋಡಿರಿ ಇವತ್ತಿನ ಹಾರ್ವೆಸ್ಟ್ ಇಷ್ಟೆಲ್ಲ ಆಗೈತಿ. ಈ ಹಾರ್ವೆಸ್ಟಿಂಗ್ ನಿಮಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಏನಾರ ಪ್ಲ್ಯಾಂಟ್ ಬಗ್ಗೆ, ವೆಜಿಟೇಬಲ್ಸ್ ಬಗ್ಗೆ, ಫ್ರೂಟ್ಸ್ ಪ್ಲ್ಯಾಂಟ್ಗಳ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ. ನನಗೆ ತಿಳಿದಷ್ಟು ನಿಮಗೆ ಹೇಳ್ತೀನಂತ. ನೋಡ್ರಿ ಈ ಸಲ ಪಪ್ಪಾಯ ಎಷ್ಟು ದೊಡ್ಡದಾಗೈತಿ. 1 ಪಪ್ಪಾಯ ಸೈಜ್, 2 ಪಪ್ಪಾಯ ಸೈಜ್, 1 ಪಪ್ಪಾಯ ಆಗೈತಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಇನ್ನು ನಾನು ನಿಮ್ಗೆ ನನ್ನ ಪ್ಲ್ಯಾಂಟ್ಗಳಿಗೆ ನಾನು ಯಾವ ಥರ ಆರೈಕೆ ಮಾಡ್ತೀನಿ, ಅವುಗಳಿಗೆ ಏನು ನಾನು ಫುಡ್ ಕೊಡ್ತೀನಿ ಅನ್ನೋದನ್ನು ನಿಮ್ಗೆ ಶೇರ್ ಮಾಡ್ಕೊತ ಇರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.